ಕೆಆರ್ಪುರ ಸರ್ಕಾರ ನಡೆಸುವ ಜನಗಣತಿಯಲ್ಲಿ ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಎಂದು ಬರೆಸದೆ ಮೂಲ ಜಾತಿ ಮಾದಿಗ ಎಂದು ಬರೆಸಲು ಬೆಂಗಳೂರು ಪೂರ್ವ ತಾಲೂಕು ಆದಿ ಜಾಂಬವ ಜನಸಂಘ ಸಮುದಾಯದವರಲ್ಲಿ ಮನವಿ ಮಾಡಿದೆ. ದೊಡ್ಡನೆಕುಂದಿಯಲ್ಲಿ ಮಾದಿಗ ಸಮುದಾಯದವರಿಗೆ ಜಾಗೃತಿ ಮೂಡಿಸಿದ್ದಲ್ಲದೆ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಒಳ ಮೀಸಲಾತಿ ಜಾರಿ ಕುರಿತು ಜಾತಿ ಸಮೀಕ್ಷೆ ನಡೆಸಲು ಈಗಾಗಲೇ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದ್ದು, ಆದ್ದರಿಂದ ಜಾತಿ ಸಮೀಕ್ಷೆ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಎಕೆ, ಎಡಿ, ಎಎ, ಎಸ್ಸಿ, ಹರಿಜನ ಈ ಪದಗಳನ್ನು ತಿರಸ್ಕರಿಸಿ ಪರಿಶಿಷ್ಟ ಜಾತಿಯಲ್ಲಿ ಕ್ರಮ ಸಂಖ್ಯೆ 61 ಮಾದಿಗ ಎಂದು ಕಡ್ಡಾಯವಾಗಿ ಬರೆಸಬೇಕು ಎಂದು ಆದಿ ಜಾಂಬವ ಜನಸಂಘ ಬೆಂಗಳೂರು ಪೂರ್ವ ತಾಲೂಕು ಅಧ್ಯಕ್ಷ ವಿ. ಕೃಷ್ಣಮೂರ್ತಿ ತಿಳಿಸಿದರು. ನೀವು ಅದು ಒಳ ಮೀಸಲಾತಿನ ಅಂಗೀಕರಿಸದೆ ಜಾರಿ ಮಾಡಿದ್ರೆ ನಮ್ಮ ಸಮುದಾಯ ಪರಿಶಿಷ್ಟ ಜಾತಿ 101 ಜಾತಿಗಳಿಗೂ ನೀವು ನ್ಯಾಯ ಕೊಟ್ಟಂಗಾಗ್ತದೆ. ಇಲ್ಲವಾದಲ್ಲಿ ನಾವು ಕರ್ನಾಟಕದ ವ್ಯಾಪ್ತಿನಲ್ಲಿ ಎಷ್ಟು ಕ್ಷೇತ್ರಗಳಿದೆಯೋ ಅಷ್ಟು ಕ್ಷೇತ್ರದ ಒಂದು ನಮ್ಮ ಮಾದಿಗ ಸಮುದಾಯದ ಮತದಾರರು ನಿಮಗೆ ಮುಂದಿನ ದಿನಗಳಲ್ಲಿ ನಮಗೇನ ನಮ್ಮ ಸಮುದಾಯಕ್ಕೆ ಏನನ್ನ ನೀವು ಅನ್ಯಾಯ ಮಾಡುವಂತಹ ನಿಟ್ಟಿನಲ್ಲಿ ನಿಮ್ಮ ಸರ್ಕಾರ ನಡೆದಾಗ ನಾವು ಮಾದಿಗರ ಸಂಘಟದ ಒಕ್ಕೂಟದ ಮುಖಾಂತರ ಎಲ್ಲ ಕರ್ನಾಟಕ ಪರ ಸಂಘಟನೆಗಳು ಒಂದು ಒಕ್ಕೂಟ ಮಾಡಿ ನಮ್ಮ ಭಾರತ ಕಂಡಂತಹ ರಾಷ್ಟ್ರೀಯ ನಾಯಕರಾದಂತಹ ಮಂದಕೃಷ್ಣ ಸರ್ ಅವರ ಮಾರ್ಗದರ್ಶನದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಕೆಲವೊಂದು ತೀರ್ಮಾನಗಳು ತಗೊಳ್ಬೇಕಾಗ್ತದೆ. ಏನಪ್ಪಾ ತೀರ್ಮಾನ ಅಂದ್ರೆ, ನಮ್ಮ ಹಾಳುವಂತ ಸರ್ಕಾರಗಳು ನಮ್ಗೆ ಮೋಸ ಮಾಡಿದಾಗ ಅವರಿಗೆ ತಕ್ಕ ಪಾಠ ನಾವು ಕಲಿಸ್ಕೊಡ್ಲೇಬೇಕಾಗ್ತದೆ ಅನ್ನೋ ಒಂದು ಎಚ್ಚರಿಕೆ ಆದಿ ಜಾಂಬವ ಜನಸಂಘ ಬೆಂಗಳೂರು ಪೂರ್ವ ತಾಲೂಕು ಸಮಿತಿಯಿಂದ ಕೃಷ್ಣಮೂರ್ತಿ, ಡಾಕ್ಟರ್ ವಿ. ಕೃಷ್ಣಮೂರ್ತಿ ಮಾದಿಗ ಮತ್ತು ಎಲ್ಲ ನನ್ನ ಪದಾಧಿಕಾರಿಗಳ ವತಿಯಿಂದ ನಾನು ಇವತ್ತು ಈ ಪತ್ರಿಕಾ ಗೋಷ್ಠಿಯ ಮುಖಾಂತರ ನಿಮ್ಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದೇನೆ. ಇದು ನನಗೆ ಮಾತಾಡಲು ಅವಕಾಶ ಕೊಟ್ಟಂತಹ ಎಲ್ಲರಿಗೂ ನಾನು ವಂದಿಸ್ತಾ ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಈ ನಿಖರವಾದ ಜಾತಿ ಮಾಹಿತಿಯಿಂದ ಶಿಕ್ಷಣ, ಉದ್ಯೋಗ ಮತ್ತು ರಾಜಕೀಯವಾಗಿ ಪ್ರತ್ಯೇಕ ಮೀಸಲಾತಿ ಸಿಗುವುದು ಸಮುದಾಯವು ಅಭಿವೃದ್ಧಿ ಹೊಂದಲು ಸಹಕಾರಿಯಾಗುತ್ತದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗೌರವಾಧ್ಯಕ್ಷ ಮಾದೇಶ್ ಎಂ, ಪ್ರಧಾನ ಕಾರ್ಯದರ್ಶಿ ಬಿಆರ್ ಮಾದೇಶ್, ಮಹಿಳಾ ಅಧ್ಯಕ್ಷೆ ವಿಮಲಮ್ಮ, ಯುವ ಮಹಿಳಾ ಅಧ್ಯಕ್ಷೆ ಮಧುಸಿ, ಪ್ರಧಾನ ಕಾರ್ಯದರ್ಶಿ ನಂದಿನಿ, ಯುವ ಘಟಕ ಅಧ್ಯಕ್ಷ ಮುನಾಂಜಿನಿ ಹಾಗೂ ಕಾರ್ಯಕರ್ತರಿದ್ದರು. ಆದಿ ಜಾಂಬವ ಜನಸಂಘ ಪೂರ್ವ ತಾಲೂಕು ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸತತ 3 ವರ್ಷಗಳಿಂದ ಸಮುದಾಯದ ಪ್ರತಿಯೊಂದು ಗ್ರಾಮಗಳ ಭೇಟಿ ನೀಡಿ ಮನೆ ಮನೆಗೂ ಜಾತಿ ಗಣತಿಯನ್ನು ಮಾಡುತ್ತಾ ಬಂದಿರುತ್ತೇವೆ. ಇವತ್ತು ಈ ಜಾರಿಗೆ ಆಗುವ ಒಂದು ಸಂದರ್ಭದಲ್ಲಿ ಸರ್ಕಾರ ಆದೇಶ ನೀಡಿರುತ್ತದೆ, ಮನೆ ಮನೆಗೂ ಹೋಗಿ ಜಾತಿ ಗಣತಿಯನ್ನು ಮಾಡಿ ಏಕೆ, ಎಡಿ, ಎಎ ಗೊಂದಲವನ್ನು ಸರಿಪಡಿಸಿ ಎಂದು ಸರ್ಕಾರ ಆದೇಶ ಮಾಡಿರುತ್ತದೆ. ಇವತ್ತು ಏನ್ ಇಲ್ಲಿವರೆಗೂ ಬಂದಿರೋದೇ ನಮ್ಗೆ ಎಷ್ಟೋ ಸಂತೋಷ. ಇದಕ್ಕೂ ಮೇಲೇನು ಇದನ್ನ ತುಳಿಯೋಕೆ ಆಗಲ್ಲ. ಈಗ ಬಂದ್ಬಿಟ್ಟಿದೆ, ಇದೇನಿದೆಯೋ ಆದೇಶವನ್ನು ಸರ್ಕಾರದಿಂದ ನೀವು ನೀಡಲೇಬೇಕು ಸಿದ್ದರಾಮಯ್ಯನವರೇ. ಇಷ್ಟು ಮಾತ್ರ ಹೇಳ್ತೀನಿ.